ಪೆಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸದ ನಂತರ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇರುವಂತಹ ಅತಿ ದೊಡ್ಡದಾದಂತಹ ಯುದ್ಧದ ಕಾರ್ಮೋಡ ಈಗ ಸ್ವಲ್ಪ ಮಟ್ಟಿಗೆ ಶಾಂತವಾಗಿ ಇರೋ ಹಾಗೆ ಕಾಣಿಸ್ತಾ ಇದೆ. ಕಾರಣ ಏನು ಅಂದ್ರೆ ಕಳೆದ 20 ದಿವಸಗಳಿಂದಲೂ ಸಹಿತ ಏನಂದ್ರೆ ಇಲ್ಲಿರುವಂತಹ ಜನರು ಒಂದು ಹೊತ್ತು ನಿದ್ದೆ ಮಾಡೋದಕ್ಕೂ ಸಹಿತ ಕಷ್ಟವನ್ನ ಪಡ್ತಾ ಇದ್ರು. ಈಗ ಸದ್ಯ ಇರುವಂತದ್ದು ಬಾರಾಮುಲ್ಲಾದ ಹಳ್ಳಿಗಳ ಪ್ರದೇಶಗಳಲ್ಲಿ, ಈ ಬಾರಾಮುಲ್ಲಾದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಫೆಕ್ಟ್ ಆಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಈಗ ದೊಡ್ಡ ಮಟ್ಟದಾಗಿ ಏನಂದ್ರೆ ಪ್ರಾಬ್ಲಮ್ ಆಗಿತ್ತು. ಈಗ ನಾನು ನಿಮಗೆ ವಿಜುವಲ್ಸ್ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಏನಂದ್ರೆ ಇಲ್ಲಿರುವಂತಹ ಹಳ್ಳಿಗಳಿದಾವೆ. ಆ ಹಳ್ಳಿಗಳ ಪರಿಸ್ಥಿತಿ ಏನಿದೆ ಅನ್ನುವಂತಹ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಈಗ ಕಳೆದ ಬಹಳಷ್ಟು ದಿವಸಗಳಿಂದನೂ ಸಹಿತ ಈ ಹಳ್ಳಿಗಳನ್ನ ಖಾಲಿ ಮಾಡಿಸಲಾಗಿತ್ತು. ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ವಾಹನಗಳು ಸಂಚಾರ ಮಾಡುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅಂದ್ರೆ ಜನರು ತಮ್ಮ ಮನೆಗಳಿಗೆ ಏನಾದ್ರೂ ಡ್ಯಾಮೇಜ್ಗಳಾಗಿದಾವ ಅಥವಾ ಏನಂದ್ರೆ ಹೇಗಿದೆ ಮನೆಗಳು, ಯಾಕಂದ್ರೆ ನಿರಂತರವಾದಂತಹ ಶೆಲ್ಲಿಂಗ್ ದಾಳಿ ಆಗ್ತಾ ಇತ್ತು. ಅದ್ರ ಜೊತೆಗೆ ನಿರಂತರವಾದಂತಹ ಗುಂಡಿನ ದಾಳಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈ ಎಲ್ಲಾ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗಿದ್ರು. ಈಗ ಸದ್ಯದ ವಾಸ್ತವದ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಹೋಗಕ್ಕೆ ಏನಂದ್ರೆ ಕೆಲವೊಬ್ಬರಿಗೆ ಏನಂದ್ರೆ ಎಲ್ರಿಗೂ ಬಿಡ್ತಾ ಇಲ್ಲ. ಇನ್ನೂವರೆಗೂ ಸಹಿತ ಏನಂದ್ರೆ 3 ದಿವಸಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಸ್ಥಳೀಯ ಆಡಳಿತ ಮಂಡಳಿ ಮಾಡಿದೆ. ನಿನ್ನೆ ತಡರಾತ್ರಿಯೂ ಸಹಿತ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಹಳ್ಳಿಗಳು ಮತ್ತೆ ಅದರಲ್ಲೂ ಬಾರಾಮುಲ್ಲಾ ಜಿಲ್ಲೆಯಾದ್ಯಂತ ಏನಂದ್ರೆ ಲೈಟ್ ಗಳನ್ನ ಆಫ್ ಮಾಡಿ ಬ್ಲಾಕ್ ಔಟ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಕೇವಲ ಈ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಅದರ ಜೊತೆಗೆ ಪೂರ್ತಿಯಾಗಿ ಏನಂದ್ರೆ ರಾಜಸ್ಥಾನ, ಗುಜರಾತ್ನ ಹಲವು ಭಾಗಗಳಲ್ಲಿ ಮತ್ತೆ ಅದರ ಜೊತೆಗೆ ಜಮ್ಮು ಕಾಶ್ಮೀರದ ಬಹುತೇಕ ಎಲ್ಲಾ ಪ್ರದೇಶಗಳು, ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಬಾರಾಮುಲ್ಲಾ ಆಗಿರ್ಬೋದು, ಊರಿ ಆಗಿರ್ಬೋದು, ರಜೌರಿ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಜಮ್ಮು ಮತ್ತೆ ಶ್ರೀನಗರ ಈ ಎಲ್ಲಾ ಭಾಗಗಳಲ್ಲೂ ಸಹಿತ ಬಹಳಷ್ಟು ಏನಂದ್ರೆ ಬ್ಲಾಕ್ಔಟ್ ಮಾಡಿರುವಂತಹ ಕಾರಣಕ್ಕಾಗಿ ಏನಂದ್ರೆ ಜನರಿಗೆ ಸ್ವಲ್ಪ ಮಟ್ಟಕ್ಕೆ ಆತಂಕ ಇದ್ದೇ ಇತ್ತು. ಇವಾಗಲೂ ಬಹಳಷ್ಟು ಜನರಿಗೆ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದೆ ನಾನು ಬೆಳಿಗ್ಗೆ. ಅವ್ರು ಹೇಳುವಂತದ್ದು ಏನಂದ್ರೆ ನಮಗೆ ಇನ್ನೂವರೆಗೂ ಸಹಿತ ಆತಂಕ ಇದೆ. ಯಾಕಂದ್ರೆ ಪಾಕಿಸ್ತಾನ ಯಾವಾಗ ಬೇಕಾದ್ರೂ ಸಹಿತ ಏನಂದ್ರೆ ಕದನ ವಿರಾಮವನ್ನ ಮತ್ತೊಂದು ಬಾರಿ ಉಲ್ಲಂಘನೆ ಮಾಡಬಹುದು. ಈಗಾಗಲೇ ಒಂದು ಸಾರಿ ಉಲ್ಲಂಘನೆ ಮಾಡಿರುವಂತದ್ದು ನೀವು ನೋಡಿದಿರಾ. ಎರಡನೇ ಬಾರಿಯೂ ಸಹಿತ ಏನಂದ್ರೆ ಮತ್ತೆ ಉಲ್ಲಂಘನೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತಿನ ಮಧ್ಯಾಹ್ನದ ಏನಂದ್ರೆ ಸಭೆ ಏನಿದೆ ಡಿಜಿಎಂಒಗಳ ಸಭೆ, ಆ ಡಿಜಿಎಂಒಗಳ ಸಭೆಯ ಸಂದರ್ಭದಲ್ಲೂ ಸಹಿತ ಅಂತಿಮವಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ನಮ್ಮ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಹೇಳ್ತಿದೆ. ಬಹಳಷ್ಟು ಆತಂಕಕ್ಕೆ ಮೂಲವಾದಂತಹ ಕಾರಣ ಏನು ಅಂತಂದ್ರೆ ಪಾಕಿಸ್ತಾನ ನೇರವಾಗಿ ಜನಸಾಮಾನ್ಯರ ಮೇಲೆ, ನಾಗರಿಕರ ಮೇಲೆ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಅದಕ್ಕಾಗಿ ಆತಂಕ ಆಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಸಹಿತ ಭಾರತದ ಪ್ರತ್ಯುತ್ತರದ ಬಗ್ಗೆ ಪ್ರಶ್ನೆ ಯಾರಿಗೂ ಇಲ್ಲ. ಇಲ್ಲಿ ಆಗ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ಗಡಿ ಭಾಗದಲ್ಲಿರುವಂತಹ ಜನರು ಬಹಳಷ್ಟು ಜನ ಏನಂದ್ರೆ ತಮ್ಮ ಜೀವನವನ್ನ ಸಾಗಿಸ್ಕೊಳ್ಳೋದಕ್ಕೆ, ಜೀವನವನ್ನ ಕಟ್ಕೊಳ್ಳೋದಕ್ಕೆ ಇರುವಂತಹ ಮನೆಗಳನ್ನ, ಹಳ್ಳಿಗಳನ್ನ ಬಿಟ್ಟು ಬೇರೆ ಕಡೆಗೆ ಬಂದು ಸೇಫ್ ಪ್ಲೇಸ್ ಗಳಿಗೆ, ನಿರಾಶ್ರಿತ ಕೇಂದ್ರಗಳಲ್ಲಿ ಬಂದು ಗುಡ್ಡಗಾಡಿನ ಪ್ರದೇಶದಿಂದ ಏನಂದ್ರೆ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಬಂದು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಕಳೆದ 4-5 ದಿವಸಗಳಿಂದ ಆಗಿದೆ. ಈಗ ಅವರ ಪರಿಸ್ಥಿತಿ, ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಜವಾಗ್ಲೂ ಸಹಿತ ಯುದ್ಧ ಅಂದ ತಕ್ಷಣವೇ ಯುದ್ಧ ಎರಡು ದೇಶಗಳ ನಡುವೆ ನಡೆಯುವಂತದ್ದು ಸಾಮಾನ್ಯ. ಎರಡು ಸೈನಿಕರ ನಡುವೆ ನಡೀಬೇಕು ವಿನಃ ಯಾವುದೇ ಕಾರಣಕ್ಕೂ ಸಹಿತ ಪಾಕಿಗಳ ರೀತಿಯಲ್ಲಿ ಏನಂದ್ರೆ ಜನಸಾಮಾನ್ಯರ ಮೇಲೆ ದಾಳಿ ಮಾಡುವಂತಹ ಕೆಲಸ ಆಗ್ಬೋದು. ಆದ್ರೆ ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡಿರುವಂತದ್ದೇ ಜನರ ಮೇಲೆ, ಭಾರತದ ಗಡಿಭಾಗದಲ್ಲಿರುವಂತಹ ಜನರ ಮೇಲೆ. ಹಾಗಾಗಿ ಆ ಕಾರಣಕ್ಕಾಗಿ ಜನರಲ್ಲಿ ಇನ್ನೂವರೆಗೂ ಸಹಿತ ಆತಂಕ ಇರುವಂತದ್ದು. ಇದು ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ನಾವು ಎಲ್ಲೆಲ್ಲಿ ಏನೇನಾಗಿದೆ, ಯಾಕಂದ್ರೆ ಬಹಳಷ್ಟು ಕಡೆಗೆ ಗ್ರೌಂಡ್ ಅಲ್ಲಿ ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಬಹುತೇಕ ಜನ ಯಾರೂ ಸಹಿತ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನ್ ಮಾತಾಡೋದು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಹಳ್ಳಿಗಳಿಗೆ ಹೋಗಿ ಅವರ ಹಳ್ಳಿಯಲ್ಲಿರುವಂತಹ ಪರಿಸ್ಥಿತಿ ಏನು ಅಂತ ಮಾಹಿತಿ ಕೊಡುವಂತ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಇಂದ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಬಾರಾಮುಲ್ಲಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.